ನಮಸ್ಕಾರ. ಬಂಜಾರ ರಾಷ್ಟ್ರೀಯ ಪ್ರೊಫೆಸರ್ಗಳ ಕಾನ್ಫರೆನ್ಸ್ ಗುಜರಾತ್ ಮತ್ತು ರಾಜಸ್ಥಾನ ಸಂಧಿಸುವ ಗಡಿಯ ಪ್ರದೇಶ ಮಾನ್ಗಢಲ್ಲಿ ನಡೆಯುತ್ತಿದೆ. ಮಾನ್ಗಢ ನೋಟ ಹೀಗಿದೆ. ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಕಾರ್ಯಾಧ್ಯಕ್ಷರು ಡಿ ರಾಮನಾಯ್ಕ ಅವರಿದ್ದಾರೆ. ಮತ್ತು ನಮ್ಮ ಚಿಂತಕರು ಹಿರಾನಾಯ್ಕ ಅವರಿದ್ದಾರೆ. ಸರ್, ಇವತ್ತೆಲ್ಲ ಕರ್ನಾಟಕದಿಂದ ಗುಜರಾತ್ಗೆ ಬಂದಿದ್ದೀರಿ. ರಾಜಸ್ಥಾನ್ ಗಡಿ ಇದು. ಈ ಗೋಡೆಯಿಂದ ಆ ಕಡೆ ರಾಜಸ್ಥಾನ್, ಈ ಗೋಡೆಯಿಂದ ಈ ಕಡೆಗೆ ಗುಜರಾತ್ ಇದೆ. ಮೊದಲಿಗೆ ಹೀರಾ ನಾಯಕ್ ಸಾಹೇಬರು ಏನು ಹೇಳ್ತಾರೆ ಕನ್ನಡದಲ್ಲಿ? ಈ ದಿನ ನಾವು ಗುಜರಾತ್ ಮತ್ತು ರಾಜಸ್ಥಾನ್ ಇದೇ ಗಡಿ ಪ್ರದೇಶದಲ್ಲಿರುವಂಥ ಮಾನ್ಗಢ ಪ್ರದೇಶಕ್ಕೆ ಬಂದಿದ್ದೀವಿ. ಇಲ್ಲಿ ಗೋರ್ ಸಮುದಾಯದ ಅಂದರೆ ಬಂಜಾರ ಸಮುದಾಯದ ಗುರು ಗೋವಿಂದ್ ಗುರು ಅವರ ಒಂದು ಹೋರಾಟದ ಮತ್ತು ಸ್ತಂಭ ಇರುವಂಥ ಜಾಗ ಇದು. ಈ ಸ್ಥಳದಲ್ಲಿ ಇವತ್ತು ನ್ಯಾಷನಲ್ ಪ್ರೊಫೆಸರ್ಸ್ ಅಸೋಸಿಯೇಷನ್ ವತಿಯಿಂದ ನ್ಯಾಷನಲ್ ಬಂಜಾರ ಅಸೋಸಿಯೇಷನ್ ಪ್ರೊಫೆಸರ್ಸ್ ವತಿಯಿಂದ ಒಂದು ಕಾರ್ಯಕ್ರಮನ ಹಾಕ್ಕೊಂಡಿದ್ದಾರೆ. ಇದರಲ್ಲಿ ಭಾಗವಹಿಸೋದಕ್ಕೆ ಅಂತ ನಾವು ಬಂದಿದ್ದೀವಿ. ಈ ಒಂದು ಸ್ಥಳನ ನಾವು ನೋಡ್ತಾ ಇದ್ದೀವಿ. ಇಷ್ಟು ಸುಂದರವಾಗಿದೆ. ಇಂಥ ಒಂದು ಸ್ಥಳದಲ್ಲಿ ಒಬ್ಬ ಬಂಜಾರ ಗುರು ಬಂದು ಇಲ್ಲಿದ್ದಂಥ ಭೀಡ್ ಸಮುದಾಯದ ಜನರನ್ನು ಎಲ್ಲರನ್ನೂ ಮನವರಿಕೆ ಮಾಡಿ ಅವರೆಲ್ಲ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ಅನ್ನೋ ಒಂದು ಪ್ರಯತ್ನ ಏನು ಮಾಡಿದಾರೋ ಆ ಒಂದು ಕೆಲಸ ಅತ್ಯಂತ ಶ್ಲಾಘನೀಯವಾದಂಥ ಕೆಲಸ. ಅದರ ಜೊತೆಗೆ ಈ ಸ್ಥಳದಲ್ಲಿ ಸಂತ ಸೇವಾಲಾಲರು ಕೂಡ ಬಂದು ಹೋದರು ಅಂತ ಅನ್ನೋ ಒಂದು ನಮ್ಮ ಐತಿಹ್ಯ ಇದೆ. ಅದರ ಬಗ್ಗೆನೂ ಕೂಡ ಇವತ್ತು ಪೂರ್ಣವಾಗಿ ಚರ್ಚೆ ಮಾಡುವಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ. ಈ ಒಂದು ವಿಚಾರನ ಇಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಧನ್ಯವಾದ ಸರ್. ಹಾಗೆ ರಾಮನಾಯಕ್ ಅವರು ಇದ್ದಾರೆ, ಅವರೇನು ಹೇಳ್ತಾರೆ ಕೇಳೋಣ. ಕಾರ್ಯಾಧ್ಯಕ್ಷರು, ಆರ್ಗನೈಸರು ಅವರೇ. ಸ್ವಲ್ಪ ಈ ಕಡೆ ಬೆಳಕು. ಇವತ್ತೊಂದು ಭಾಳ ಒಂದು ಅದ್ಭುತವಾದ ದಿವಸ ಅಂತ ಹೇಳ್ಬೋದು ಬಂಜಾರ ಪಾಲಿಗೆ. ನಾವು ಏನು ಈ ವೇದಿಕೆಯನ್ನು ಪ್ರಾರಂಭ ಮಾಡಿದ್ದೀವಿ, ಬುದ್ಧಿಜೀವಿಗಳ ಮತ್ತು ಎಲ್ಲ ಪ್ರೊಫೆಸರ್ಗಳು ಎಲ್ಲ ಸೇರಿಕೊಂಡು ಪ್ರತಿ ವರ್ಷ ಒಂದೊಂದು ರಾಜ್ಯದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ದೀವಿ. ಆಮೇಲೆ ಬಂಜಾರ ಸಮುದಾಯಕ್ಕೆ ಯಾರ್ಯಾರು ಹೋರಾಟ ಮಾಡಿದ್ದಾರೆ, ರಾಷ್ಟ್ರಕ್ಕಾಗಿ ಯಾರ್ಯಾರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ ಅಂತ ಕೆಲವು ಮಹನೀಯರನ್ನು ನಾವು ಪರಿಚಯ ಮಾಡಿ ಮುಂದಿನ ಪೀಳಿಗೆಗೆ ಅವರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇದು ಭಾಳ ನಮ್ಮ ಸಮುದಾಯದವರಿಗೆ ಇದು ಪರಿಚಯನೇ ಇರಲಿಲ್ಲ ಇವತ್ತಿನವರೆಗೂ. ಇಷ್ಟು ವರ್ಷ ಆದ್ರೂ ನಮ್ಮ ಒಬ್ಬರು ಕ್ರಾಂತಿಕಾರಿ, ಆಮೇಲೆ ಧರ್ಮಗುರು ಮತ್ತು ಸಮಾಜ ಸುಧಾರಕ ಗೋವಿಂದ್ ಗುರು ಇದ್ದಾರೆ ಅನ್ನೋದು ಯಾರಿಗೂ ನಮಗೆ ಗೊತ್ತಿರಲಿಲ್ಲ. ಇವರನ್ನು ಹುಡುಕಿ ಅವರ ಒಂದು ಈ ಸ್ಥಳಕ್ಕೆ, ಹೋರಾಟದ ಸ್ಥಳಕ್ಕೆ ನಾವು ಇವತ್ತು ಬಂದಿದ್ದೀವಿ. ಸುಮಾರು 4-5 ರಾಜ್ಯಗಳಿಂದ ಒಂದು 50 ಪ್ರಾಧ್ಯಾಪಕರು ಇವತ್ತು ಇಲ್ಲಿ ಬಂದಿದ್ದಾರೆ. ಅದರ ಜೊತೆಗೆ ಸಂತ ಸೇವಾಲಾಲರು ಕೂಡ ಇಲ್ಲಿಂದ ಬಹಳಷ್ಟು ಇಲ್ಲಿ ಅವರಿಗೆ ಪ್ರೇರಣೆ ಬಂದು ಇಲ್ಲೂ ಕೂಡ ಬಂದು ಹೋದರು ಅಂತ ಒಂದು ಇತಿಹಾಸ ಕೂಡ ನಮಗೆ ಲಭ್ಯ ಆಗಿದೆ. ಹಾಗಾಗಿ ಸಂತ ಸೇವಾಲಾರನ್ನ ಮತ್ತು
ಉತ್ತರ ಭಾರತದಿಂದ ಲಕೀಶಾ ಬಂಜಾರ, ಈ 3 ಮಹಾನ್ ವ್ಯಕ್ತಿಗಳ ಒಂದು ಸಂಗಮವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲು ಇವತ್ತು ನಾವು ಸೇರಿಕೊಂಡಿದ್ದೀವಿ. ಹಾಗಾಗಿ ಇವತ್ತು ನಮಗೆ ಇದೊಂದು ಐತಿಹಾಸಿಕ ದಿನ ಅಂತ ನಾನು ಭಾವಿಸ್ತೀನಿ. ಮುಂದೆ ಇನ್ನೂ ನಮ್ಮ ಗೋವಿಂದ ಸ್ವಾಮಿಯವರು ಇಲ್ಲಿನ ಈ ಮಾನ್ಗಢದ ಎಲ್ಲ ಚಿತ್ರಣವನ್ನು ತಮಗೆ ನೀಡ್ತಾರೆ. ಧನ್ಯವಾದಗಳು. ಧನ್ಯವಾದ ಬೇ. से गोरुन राम रामी कुचु अपने से मालम छजು. ನಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 3000 ವರ್ಷಗಳ ಇತಿಹಾಸ ಈ ಬಂಜಾರ ಸಮುದಾಯಕ್ಕಿದೆ. ಲಬಾಣ ಅನ್ನುವಂಥ ಒಂದು ಸತ್ಯವೇದದ ಕಾಲದಲ್ಲಿ ಒಂದು ಸಮುದಾಯ ಇತ್ತು. ಅದು ಯೇಸುವಿನ ಕಾಲದಲ್ಲಿ. ನಂತರ ಬುದ್ಧನ ಕಾಲಕ್ಕೆ, ಆನಂತರ ರಾಜಸ್ಥಾನಕ್ಕೆ ವಲಸೆ ಬರ್ತಾರೆ. ಆಮೇಲೆ ಶಹಜಹಾನನ ಪೀರಿಯಡ್ 17ನೇ ಶತಮಾನಕ್ಕೆ ಕರ್ನಾಟಕಕ್ಕೆ ಬಂದಿರೋ ಈ ಲಂಬಾಣಿ ಬಂಜಾರ ಸಮುದಾಯದ ಇತಿಹಾಸ ದೊಡ್ಡದಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿರುವಂಥ 8000 ಬುಡಕಟ್ಟುಗಳಲ್ಲಿ ಈ ಬಂಜಾರ ಸಮುದಾಯ ಕೂಡ ಒಂದು. ಹಾಗೆ ಈ ಸಮುದಾಯದ ಬಗ್ಗೆ, ಈ ಭಾಷೆಯ ಬಗ್ಗೆ ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಸ್ವಾಮಿ ವಿವೇಕಾನಂದರು ಇರ್ಬೋದು, ಎಲ್ಲರೂ ಬಹಳ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಿ ಅಂತೆಲ್ಲ ಗಾಂಧಿಯವರು ಕೂಡ ಎಲ್ಲ ಸಮುದಾಯಗಳು ಬುಡಕಟ್ಟಿಗೆ ಹೇಳಿದರು ಹಿಂದೆ. ಆ ನಿಟ್ಟಲ್ಲಿ ಇವತ್ತು ಭಾಷೆ, ಸಂಸ್ಕೃತಿ, ಸಾಹಿತ್ಯವನ್ನು ಬಂಜಾರ ಸಮುದಾಯದಲ್ಲಿ ಸ್ವಾತಂತ್ರ್ಯ ಬಂದು 75 ವರ್ಷದ ನಂತರ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಇರ್ಬೋದು, ನಮ್ಮ ಕರ್ನಾಟಕ ಸರ್ಕಾರ ಬಂಜಾರ ಭಾಷೆ ಸಂಸ್ಕೃತಿಗೆ ಒಂದು ಅಕಾಡೆಮಿಯನ್ನು ಮಾಡಿರುವಂಥದ್ದು. ನನ್ನನ್ನು ಕೂಡ ಇಲ್ಲಿ ಆಹ್ವಾನಿಸಿದ್ದಾರೆ. ಬಂಜಾರ ಅಕಾಡೆಮಿ ಏನೆಲ್ಲ ಕೆಲಸ ಮಾಡುತ್ತೆ, ಇದು ದೇಶಕ್ಕೆ ಮಾದರಿಯಾಗಬೇಕು ಅನ್ನೋ ನಿಟ್ಟಲ್ಲಿ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಇವತ್ತು ಎಲ್ಲ ಕಡೆ ನಮ್ಮ ಸಮುದಾಯ ಬುಡಕಟ್ಟು ಕಾಡುಗಳೆಲ್ಲ ಇರೋದು. ಇಲ್ಲಿರೋ ಅಂಥ ಒಬ್ಬ ರಾಜ, ಪ್ರಾದೇಶಿಕವಾಗಿರುವಂಥ ರಾಜನ ಕಾಲದಲ್ಲಿ ಏನು ಜಲಿಯನ್ ವಾಲಾಬಾಗ್ ನಡೀತು, ಅದೇ ಸಂದರ್ಭದಲ್ಲಿ ಇಲ್ಲಿ 1000 ಜನ ಬಂಜಾರರನ್ನು ಕೊಲೆ ಮಾಡಿರೋದು ಇತಿಹಾಸ ದಾಖಲಾಗಿಲ್ಲ. ಆ ಥರದ ಇತಿಹಾಸ ಕೂಡ ಇಲ್ಲಿ ಇರೋದರಿಂದ ಇದೇ ಪ್ರದೇಶವನ್ನು ನಾವು ಆಲ್ ಇಂಡಿಯಾ ಬಂಜಾರ ಸಂಘದ ಸೆಮಿನಾರ್ಗೆ ಇಲ್ಲಿ ಆಯ್ಕೆ ಮಾಡಿರೋವಂಥದ್ದು. ಇಲ್ಲಿ ಗೋವರ್ಧನ್ ಬಂಜಾರ ಅಂತ ಸ್ಥಳೀಯರು, ಪ್ರೊಫೆಸರ್ ಮತ್ತು ಜಿತೇಂದ್ರ ಬಂಜಾರ ಇಂಜಿನಿಯರು ಇವರೆಲ್ಲನೂ ಇಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಗ್ತಾಯಿದೆ. ನಮ್ಮ ಇತಿಹಾಸದ ಬಗ್ಗೆ ಹೇಳ್ತಾ ಹೋದರೆ ಬೇಕಾದಷ್ಟಿರುತ್ತೆ. ನಮ್ಮ ಸಂಘಟನೆ 1920ರಲ್ಲಿ ಆರಂಭ ಆಯಿತು. ನಂತರ 26ರಲ್ಲಿ ಮಹಾರಾಷ್ಟ್ರದಲ್ಲಿ ನಡೀತು ವಿ.ಪಿ. ನಾಯಕರ ನೇತೃತ್ವದಲ್ಲಿ. ನಂತರ 1931ರಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ನಡೀತದೆ. 1957ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂದು ಬಂಜಾರ ಸಂಘಟನೆಯನ್ನು ಉದ್ಘಾಟನೆ ಮಾಡ್ತಾರೆ. ನಂತರ 78ರಲ್ಲಿ ಹೀಗೆ ಆಮೇಲೆ ಅಖಿಲ ಭಾರತ ಸೇವಾ ಸಂಘ ಆರಂಭ ಆಗುತ್ತೆ. ನಂತರ ಬೆಂಗಳೂರಲ್ಲಿ ನಮ್ಮ ಪ್ರದೇಶ ಬಂಜಾರ ಸೇವಾ ಸಂಘ ಆರಂಭ ಆಗುತ್ತೆ. ಹೀಗೆ ಎಲ್ಲ ರಾಜ್ಯದಲ್ಲಿ ಬಂಜಾರ ಜನಾಂಗ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರೂ ಇವತ್ತು ಒಟ್ಟುಗೂಡಿ ಈ ಥರದ ಸಾಹಿತ್ಯದ ಚರ್ಚೆಯನ್ನು ಮಾಡ್ತಿರೋದು ಒಳ್ಳೆಯ ಬೆಳವಣಿಗೆ. ನಮಗೆಲ್ಲ ಗೊತ್ತಿರೋ ಹಾಗೆ 7000 ವರ್ಷಗಳ ಹಿಂದೆ ಪೂರ್ವ ಇರಾನಿನ ಝಾಗ್ರೋಸ್ ಆದಿ ಎಲಾಮ ಬುಡಕಟ್ಟು ಜಗತ್ತಿಗೆ ಮೊದಲ ಬೆಳಕು ಕೊಟ್ಟಂಥವ್ರು. ಆ ಮೂಲ ಬಂದವರು ನಾವು. ಆ ಮೂಲದಲ್ಲಿ ಆದಿ ದ್ರಾವಿಡ ಭಾಷೆಯನ್ನು ಇಟ್ಕೊಂಡು ಆದಿ ಆರ್ಯ, ಇಂಡೋ ಆರ್ಯನ್ ಲ್ಯಾಂಗ್ವೇಜನ್ನು ಬಳಸ್ತಾ 8 ಕೋಟಿಗೂ ಹೆಚ್ಚು ಜನ ಈ ಭಾಷೆಯನ್ನು ದೇಶದಲ್ಲಿ ಮಾತಾಡ್ತಾರೆ. ಇಂಥ ಒಂದು ಜನಾಂಗ ನಮ್ಮ ಬಂಜಾರ ಜನಾಂಗ. ಭಾಷೆಯ ವಿಕಾಸ ನೋಡೋದಾದರೆ ಸಂಸ್ಕೃತ, ಪ್ರಾಕೃತ, ರಾಜಸ್ಥಾನಿ, ಪಾಲಿ, ಮರಾಠಿ, ಮಾಲ್ವಿ, ಸೌರಾಷ್ಟ್ರಿ, ಮಾರ್ವಾಡ, ಆ ಲಿಂಕಲ್ಲೇ ಬಂಜಾರ ಭಾಷೆ ಕೂಡ ಬೆಳೆದು ಬಂದಿರುವಂಥದ್ದು. ಇಂಥದನ್ನೆಲ್ಲ ಇವತ್ತು ಇಲ್ಲಿ ಚರ್ಚೆಗೆ ಇಟ್ಕೊಂಡಿದ್ದೀವಿ. ನಮ್ಮಲ್ಲಿ ಮಹಾಕಾವ್ಯಗಳಿದ್ದಾವೆ, ರಾಮಾಯಣ ಇದೆ. ಆ ಬಗ್ಗೆ ಹೆಚ್ಚಿನ ಬೆಳಕು ಚೆಲ್ಲಬೇಕಾಗಿದೆ. ಸಂವಿಧಾನದ ಪರಿಚಯದಕ್ಕೆ ಭಾಷೆ ಬರಬೇಕಾಗಿದೆ. ಈ ಥರದ ಎಲ್ಲ ಚರ್ಚೆ ಇಲ್ಲಿ ನಡೆಯುತ್ತೆ. ನಾವು ವ್ಯಾಪಾರಿಗಳಾಗಿ 5500 ಸಂಸ್ಥಾನಗಳಲ್ಲಿ ಕೆಲಸ ಮಾಡಿದ್ದೀವಿ, ಸೇವೆ ಮಾಡಿದ್ದೀವಿ ದೇಶಕ್ಕೆ. 114ಕ್ಕೂ ಹೆಚ್ಚು ದೇಶಗಳಲ್ಲಿ ಈ ಸಮುದಾಯ ಇವತ್ತಿಗೂ ಈ ಸಂಸ್ಕೃತಿ ಭಾಷೆಯನ್ನು ಇಟ್ಕೊಂಡಿರೋವಂಥ ಜನಾಂಗ ಇದೆ. ಅವರು ಈ ಇಸ್ರೇಲ್ ಇರ್ಬೋದು, ಪರ್ಷಿಯಾ ಇರ್ಬೋದು, ಆಫ್ಘಾನಿಸ್ತಾನ್ ಇರ್ಬೋದು, ನಮ್ಮ ಏನು ಬಂಜಾರರು ಹೆಚ್ಚಿರುವಂಥ ದೇಶಗಳು 114 ದೇಶದಲ್ಲಿದ್ದಾರೆ. ಇದನ್ನೆಲ್ಲ ಇಲ್ಲಿ ಇವತ್ತು ಚರ್ಚೆಗೆ ಇಟ್ಕೊಂಡಿದ್ದಾರೆ. हमारा भाषा हमें उठाना है, उठाने के लिए खड़े तो रोकने वाला कौन है ಅನ್ನೋಂಥ ಒಂದು ಗಾದೆ ಮಾತಿದೆ.
ನಮ್ಮ ಭಾಷೆಯನ್ನು ನಾವೇ ಎತ್ತಬೇಕು, ನಮ್ಮ ಸಂಸ್ಕೃತಿಯನ್ನು ನಾವೇ ಎತ್ತಬೇಕು. ನಾವು ಎತ್ತೋಕ್ಕೆ ಶುರು ಮಾಡಿದಾಗ ಅದನ್ನು ತಡೆಯೋರು ಯಾರು ಅನ್ನೋಂಥ ಮಾತಿಗೆ ಪರ್ಯಾಯವಾಗಿ ಇವತ್ತು ಈ ಥರದ ಕಾರ್ಯಗಳಾಗ್ತಾಯಿದೆ. ಇದನ್ನೆಲ್ಲ ಗಮನಿಸಿದಾಗ ಖುಷಿಯಾಗುತ್ತೆ. ಇದೇ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನು ನಾವೆಲ್ಲ ನೆನೆಸ್ಕೋಬೇಕಾಗತ್ತೆ. ಬಹಳ ಪ್ರಮುಖವಾಗಿ ಇವತ್ತು ನಮಗೆ ಒಂದಷ್ಟು ಪ್ರಮುಖವಾದ ಸ್ಥಳಗಳಿದ್ದಾವೆ ಈ ಸಮುದಾಯಕ್ಕೆ, ಐತಿಹಾಸಿಕ ಸ್ಥಳ ಅಂತ ಹೇಳ್ಬೋದು. ಮೊದಲನೇದಾಗಿ ಬಂಜಾರ ಹಿಲ್ಲು ಹೈದರಾಬಾದು ಮತ್ತು ತಿರುಪತಿ ಬೆಟ್ಟ. ಯಾಕೆ ಅಂದರೆ ಆ ಬಂಜಾರ ಹಿಲ್ ಹೆಸರು ಬಂದಿದ್ದು ಬಂಜಾರರು ಮಾಡಿರೋಂಥ ಸೇವೆಗಾಗಿ ಆಗಿನ ರಾಜರು ಕೊಟ್ಟಿರುವಂಥ ಜಾಗ ಅದು. ಮತ್ತು ತಿರುಪತಿ ಬೆಟ್ಟದಲ್ಲಿ ಹತಿರಾಮ್ ಬಾವಾಜಿ ಅವರು ಇರುವಂಥದ್ದು ನಮ್ಮ ಸಮುದಾಯದವರು ಮೊದಲ ಪೂಜೆ ಮಾಡ್ತಾ ಬಂದವರು, ಅವರ ಆಸ್ತಿ ಎಲ್ಲ ಅಲ್ಲಿದೆ. ಹಾಗೆ ಗುತ್ತಿ ಸೇವಾಗಢ್ ಆಂಧ್ರ ಪ್ರದೇಶ, ಪೋಹರಾದೇವಿ ಮಹಾರಾಷ್ಟ್ರದಲ್ಲಿ, ಭಾಯಾಗಢ್ ಕರ್ನಾಟಕದಲ್ಲಿ, ಬಹಾದೂರ್ ಬಂಡ ನಮ್ಮ ಕರ್ನಾಟಕದಲ್ಲಿದೆ, ಚಾಂದ್ನಿ ಚೌಕ್ ದೆಹಲಿಲಿದೆ, ಹಲ್ದಿ ಘಾಟ್ ಇದೆ, ಕೊಸಳ್ ಘಾಟ್ ಅನ್ನೋವಂಥದ್ದು ಈಗ ಪರಿಶೀಲನೆಯಲ್ಲಿದೆ. ಇದು ನಮ್ಮದೇ ಪ್ರದೇಶ ಇರಬೇಕು ಅಂಥೇಳಿ ಈ ಥರದ ಸಂಶೋಧನೆಗಳು ಇನ್ನೂ ಜಾರಿಲಿದೆ. 3000 ವರ್ಷಗಳ ಹಿಂದೆಯೇ ಲಿಪಿ ಈ ಸಮುದಾಯಕ್ಕೆ ಬಂದಿದ್ದರೂ ಕೂಡ ಅದು ಇನ್ನೂ ನಮಗೆ ನಮ್ಮ ಲಿಪಿ ಅಂತ ಆಗಿಲ್ಲ. ಸಿಂಧು ಕಣಿವೆಯಲ್ಲಿ ಮೊದಲ ಲಿಪಿಯನ್ನು ನಾವು ಗುರುತಿಸ್ತೀವಿ. ಹಾಗೆ ಬೇಕಾದಷ್ಟು ಕೆಲಸಗಳು ಆಗೋದು ಈ ಸಮುದಾಯದಲ್ಲಿದೆ. ಚಿಂತನೆ ನಡೀತಾ ಇದೆ. 30 ಲಕ್ಷ ವರ್ಷಗಳ ಮಾನವನ ವಿಕಾಸದಲ್ಲಿ ಭಾಷೆ ಸಂಸ್ಕೃತಿ ಜನ್ಮ ಪಡ್ಕೊಂಡಿದ್ರು ಬಂಜಾರರು ನಾವು ಈಗ ಭಾಷೆ ಸಂಸ್ಕೃತಿ ಬಗ್ಗೆ ಚಿಂತನೆ ಮಾಡ್ತಾಯಿದ್ದೀವಿ. ಇದು ಖುಷಿ ಪಡಬೇಕಾ ದುಃಖ ಪಡೋಕೆ ಗೊತ್ತಿಲ್ಲ, ಆದರೆ ಒಂದು ಒಳ್ಳೆಯ ಬೆಳವಣಿಗೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಾನು ಡಾಕ್ಟರ್ AR ಗೋವಿಂದ ಸ್ವಾಮಿ, ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ, ಕರ್ನಾಟಕ ಸರ್ಕಾರ. ಧನ್ಯವಾದ.